ಎಸ್, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸ್ಫೋಟದ ಸ್ಥಳವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇವತ್ತು ಬೆಳಗಿನ ಜಾವ ನಡೆದಿರುವಂತಹ ಘಟನೆ ಇದು. ಈ ದುರ್ಘಟನೆಯಲ್ಲಿ ಓರ್ವ ಬಾಲಕ ಪ್ರಾಣವನ್ನ ಕಳ್ಕೊಂಡಿರೋದು. ಘಟನೆಗೆ ಇನ್ನೂ ಕೂಡ ಕಾರಣ ಏನು ಅನ್ನೋದು ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಇನ್ನಷ್ಟೇ ಘಟನೆಗೆ ಸ್ಪಷ್ಟ ಕಾರಣ ಗೊತ್ತಾಗಬೇಕಾಗಿದೆ. ಆರಂಭದಲ್ಲಿ ಬಂದಂತಹ ಮಾಹಿತಿ ಪ್ರಕಾರ ಸಿಲಿಂಡರ್ ಸ್ಫೋಟದಿಂದ ನಡೆದಿರುವಂತಹ ಘಟನೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸ್ಪಷ್ಟತೆ ಸಿಕ್ಕಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರು ಮುಖ್ಯಮಂತ್ರಿಗಳಿಗೆ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇರುವಂತಹ ದೃಶ್ಯಗಳು. ಮುಖ್ಯಮಂತ್ರಿಗಳು ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ವಿಲ್ಸನ್ ಗಾರ್ಡನ್ ನಲ್ಲಿ ನಡೆದಿರುವಂತಹ ನಿಗೂಢ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡೋದಕ್ಕೆ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ನಗರ ಪೊಲೀಸ್ ಆಯುಕ್ತರು ಮುಖ್ಯಮಂತ್ರಿಗಳಿಗೆ ನೀಡ್ತಾ ಇದ್ದಾರೆ. ನಿಗೂಢವಾಗಿ ನಡೆದಿರುವಂತಹ ಸ್ಫೋಟ, ಸಿಲಿಂಡರ್ ಸ್ಫೋಟದಿಂದಾಗಿ ಈ ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇನ್ನಷ್ಟೇ ಸ್ಪಷ್ಟತೆ ಸಿಗಬೇಕಾಗಿದೆ. ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂತಂದ್ರೆ ಒಂದು ಸಿಲಿಂಡರ್ ಸ್ಫೋಟದಿಂದ ಈ ಪ್ರಮಾಣದಲ್ಲಿ ಮತ್ತು ಈ ರೀತಿಯಾಗಿ ಬ್ಲಾಸ್ಟ್ ಆಗಬಹುದಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸ್ಥಳೀಯರು ಕೂಡ ಅದೇ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಜನರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಆ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಗ್ಯಾಸ್ನ ಸ್ಮೆಲ್ ಕೂಡ, ವಾಸನೆ ಕೂಡ ಬಂದಿರಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ಹೀಗಾಗಿ ತನಿಖೆ ನಡೀತಾ ಇದೆ. ಘಟನೆಯ ತೀವ್ರತೆ ಎಷ್ಟಿದೆ ಅನ್ನೋದನ್ನು ಒಂದು ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಿ. ಮಹಿಳೆಯೊಬ್ಬರು ಅಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಮತ್ತೊಂದು ದೃಶ್ಯದಲ್ಲಿ ಮುಖ್ಯಮಂತ್ರಿಗಳು ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆಗೆ ಅವರಿಂದ ವಿವರಣೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸ್ಫೋಟದ ಸ್ಥಳವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದಂತಹ ಬೆಂಗಳೂರಿಗೆ ಬೆಳಗ್ಗಿನ ಜಾವದಲ್ಲಿ ಆಘಾತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಫೋಟ ನಡೆದಿರುವಂತ ಸ್ಥಳವನ್ನ ಈಗ ಸಂಪೂರ್ಣ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೇಗಾಯ್ತು, ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ, ತನಿಖೆ ಕೂಡ ನಡೀತಾ ಇದೆ. ಓರ್ವ ಬಾಲಕ ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿರೋದು. ಕಮಿಷನರ್ ನೀಡಿರುವ ಮಾಹಿತಿ ಪ್ರಕಾರ 9 ಮಂದಿ ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದರಲ್ಲಿ ಓರ್ವ ಮಹಿಳೆಯ ಸ್ಥಿತಿ ಬಹಳಷ್ಟು ಗಂಭೀರ ಆಗಿದೆ. ಸಂಪೂರ್ಣವಾಗಿ ಛಿದ್ರ ಆಗೋಗಿದೆ. ಆ ದೃಶ್ಯಗಳನ್ನು ಮುಖ್ಯಮಂತ್ರಿಗಳು ನೋಡ್ತಾ ಇದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಮುಖ್ಯಮಂತ್ರಿಗಳು ಕೂಡ ನಾವು ಗಮನಿಸ್ತಾ ಇರೋದನ್ನ, ಪರಿಶೀಲನೆ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಸೊ ಏನೆಲ್ಲ ಡೀಟೇಲ್ಸ್ ಇದೆ ರಮೇಶ್? ಮಧುಕರ್, ಇವತ್ತು ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಚಿನ್ನಯ್ಯನ ಪಾಳ್ಯದಲ್ಲಿ ಒಂದು ನಿಗೂಢವಾದಂತಹ ಸ್ಫೋಟ ನಡೆದಿರುವಂತಹದ್ದು. ಒಂದು ಮನೆಯಲ್ಲಿ ಸ್ಫೋಟ ಆಗಿದ್ರಿಂದ ಆ ಒಂದು ಹಿನ್ನೆಲೆ ಅಕ್ಕಪಕ್ಕದ ಮನೆಗಳಲ್ಲಿ ಡ್ಯಾಮೇಜ್ ಆಗಿದೆ. ಒಂದು 10 ವರ್ಷದ ಮಗು ಸಾವನ್ನಪ್ಪಿದೆ ಮತ್ತು ಮಹಿಳೆಗೆ ಗಂಭೀರ ಗಾಯಗಳಾಗಿದೆ. ಇನ್ನೂ 8 ಜನ ಗಾಯಗೊಂಡಿದ್ದಾರೆ. ಅವ್ರನ್ನ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ಈ ಘಟನೆ ಹೇಗೆ ನಡೀತು ಅನ್ನುವಂಥದ್ದು, ಅಂದ್ರೆ ಆರಂಭಿಕ ಹಂತದಲ್ಲಿ ಅದು ಸಿಲಿಂಡರ್ ಸ್ಫೋಟ ಅಂತೇಳಿ ಮಾಹಿತಿಯನ್ನು ಬಂದು, ಈಗಲೂ ಕೂಡ ಪೊಲೀಸರು ಸಿಲಿಂಡರ್ ಸ್ಫೋಟ ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಳೆ ಹಾಕ್ತಿದ್ದಾರೆ. ಆದ್ರೆ ಯಾವ ಜಾಗದಲ್ಲಿ ಸ್ಫೋಟ ಆಗಿದೆ, ಆ ಸ್ಫೋಟದ ಜಾಗದಲ್ಲಿ ಗೋಡೆಗಳು ಆ ಜಾಗದ ಮೇಲೆ ಬಿದ್ದಿದೆ. ಅಂದ್ರೆ ಫಸ್ಟ್ ಫ್ಲೋರ್ ಕೆಳಗಡೆ ಬಿದ್ದಿರೋದ್ರಿಂದ ಆ ಒಂದು ಜಾಗದ ತೆರವುಗೊಳಿಸಿ ಅಲ್ಲಿ ಯಾವ ಕಾರಣಕ್ಕಾಗಿ
ಈ ಸ್ಫೋಟ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಸೊ ಇಲ್ಲಿ ಡಾಗ್ ಸ್ಕ್ವಾಡ್ ಆಗ್ಲಿ ಅಥವಾ ಟೋಕೋ ಟೀಮ್ ಆಗ್ಲಿ, BDDS ಅಂದ್ರೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಸೇರಿದಂತೆ ಎಲ್ಲಾ ತಂಡಗಳನ್ನು ಕೂಡ ಕರೆಸಿದ್ದಾರೆ. ಡಾಗ್ ಸ್ಕ್ವಾಡ್ ಬಂದಿದೆ. ಈ ಸಂದರ್ಭದಲ್ಲಿ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಅದಾದ ನಂತರ ಖುದ್ದು CM ಸಿದ್ದರಾಮಯ್ಯನವರು ಸ್ಪಾಟ್ಗೆ ಬಂದಿದ್ದಾರೆ. ಯಾಕಂದ್ರೆ ಒಂದು ಸಾವಾಗಿದೆ, ಒಂದು ಇಬ್ಬರ ಸ್ಥಿತಿ ಗಂಭೀರವಾಗಿರುವಂತದ್ದು, ಇನ್ನೂ 8 ಜನರು ಕೂಡ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಿದ್ದಾರೆ. ಅಂದ್ರೆ ಇಂತಹ ಒಂದು ಜನನಿಬಿಡಿದ ಪ್ರದೇಶದಲ್ಲಿ ಇಂತಹ ಒಂದು ದೊಡ್ಡ ಘಟನೆ ಆಗಿರುವಂತದ್ದು ಏನು ಕಾರಣ ಅನ್ನುವಂಥದ್ದನ್ನು, ಮತ್ತೆ ಅಲ್ಲಿ ಏನು ಗಾಯಗೊಂಡಿದ್ದಾರೆ ಅಥವಾ ಯಾರ ಮನೆಯಲ್ಲಿ ಸಾವನ್ನಪ್ಪಿದೆ ಅವರ ಮನೆಗೆ ಸಾಂತ್ವನ ಹೇಳುವಂತದ್ದು, ಮತ್ತೆ ಸ್ಥಳವನ್ನ ಪರಿಶೀಲನೆ ಮಾಡುವ ಮುಂದೇನು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಪೊಲೀಸರ ಜೊತೆ ಮಾತುಕತೆಯನ್ನು ನಡೆಸಲಿಕ್ಕೆ CM ಸಿದ್ದರಾಮಯ್ಯ ಅವರು ಖುದ್ದಾಗಿ ಬಂದಿದ್ದಾರೆ. ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಪರಿಶೀಲನೆ ಬಳಿಕ ಪೊಲೀಸರು ಏನ್ ಮಾಹಿತಿಯನ್ನು ಅವರಿಗೆ ಕೊಡ್ತಾರೆ, ಮುಂದೆ ಏನ್ ಕ್ರಮ ಆಗ್ಬೇಕು ನಿಟ್ಟಿನಲ್ಲಿ. ಯಾಕೆಂದ್ರೆ ಪೊಲೀಸರು ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಿದ್ಧ ಇಲ್ಲ. ಅಂದ್ರೆ ಅದು ಸಿಲಿಂಡರ್ ಸ್ಫೋಟನ, ಆ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಇನ್ನು ಬೇರೆ ಏನಾದ್ರೂ ಅನುಮಾನ ವಸ್ತುಗಳು ಸ್ಫೋಟ ಆಗಿದೆಯಾ ಅದಕ್ಕೂ ಕೂಡ ಕ್ಲಾರಿಟಿಗಳಿಲ್ಲ. ಅಂದ್ರೆ ಆ ಯಾವುದೇ ಒಂದು ಕ್ಲಾರಿಟಿಗೆ ಬರಬೇಕು ಅನ್ನೋದಾದ್ರೆ ಇನ್ನೊಂದಷ್ಟು ಪರಿಶೀಲನೆಗಳ ಅಗತ್ಯ ಇದೆ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಪರಿಶೀಲನೆಗಳ ನಡೆಯುವಂತ ಸಂದರ್ಭದಲ್ಲಿ ಕೂಡ CM ಸಿದ್ದರಾಮಯ್ಯ ಅವರು ಸ್ಪಾಟ್ಗೆ ಬಂದಿದ್ದಾರೆ, ಬಂದು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಬಳಿಕ ಇದು ಮುಂದೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂದ್ರೆ ಮಾಧ್ಯಮಗಳ ಮುಂದೆ ಏನು ಹೇಳ್ತಾರೆ ಅಂತಾನೆ ಕಾದು ನೋಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಈ ಒಂದು ಜಾಗ ಚಿನ್ನಯನಪಳ್ಳಿ ಇಲ್ಲಿ ಒಂದೊಂದು ಮನೆಯಲ್ಲಿ ಚಿಕ್ಕ ಚಿಕ್ಕ ಮನೆಗಳು, ಅಂದ್ರೆ 20 by 20 ಮನೆಗಳು, ಚಿಕ್ಕ ಚಿಕ್ಕ ಮನೆಗಳಲ್ಲಿ ಹೆಚ್ಚು ಜನರು ವಾಸವಾಗಿರುವಂತ ಒಂದು ಚಿಕ್ಕ ಪ್ರದೇಶ ಆಗಿರುವಂತದ್ದು. ಇಲ್ಲೇನು ಘಟನೆ ನಡೆದಿದೆ, ಇಲ್ಲಿಯೂ ಕೂಡ ಸಣ್ಣ ಸಣ್ಣ ಮನೆಗಳಿರುವಂತದ್ದು. ಆ ಮನೆಗಳಲ್ಲಿ ಹೆಚ್ಚು ಜನರು ವಾಸವಾಗಿದ್ರು. ಒಂದು ಮನೆಯಲ್ಲಿ ಕಸ್ತೂರಿ ಅನ್ನೋವರ ಮನೆಯಲ್ಲಿ ಒಂದು ಗ್ಯಾಸ್ ಅಂದ್ರೆ ಅಲ್ಲಿ ಒಂದು ಸ್ಫೋಟ ಆಗಿದೆ. ಆ ಸ್ಫೋಟ ಆದ ನಂತರ ಅಕ್ಕಪಕ್ಕದ ಮನೆಗಳೇನು ಹೊಂದ್ಕೊಂಡಿದ್ವು ಆ ಮನೆಗಳು ಕೂಡ ಡ್ಯಾಮೇಜ್ ಆಗಿ ಗೋಡೆಗಳು ಕುಸಿದು ಬಿದ್ದಿರುವಂತದ್ದು ಕೂಡ ಈಗ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಎಲ್ಲಾ ಆಂಗಲ್ಗಳು ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಹೀಗಾಗಿ CM ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸೊ ಪರಿಶೀಲನೆ ಬಳಿಕ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ, ಮತ್ತೆ ಪೊಲೀಸರಿಗೆ ಕ್ಷಣದ ಮಾಹಿತಿಗಳನ್ನ ಪಡ್ಕೊಳ್ತಿದ್ದಾರೆ ಹಿರಿಯ ಅಧಿಕಾರಿಗಳು. ಸೊ ಮುಂದೆ ಏನಾದ್ರೂ ಇಲ್ಲಿ ಒಂದು ಅನುಮಾನಾಸ್ಪದ ಸ್ಫೋಟ ಅನ್ನುವಂಥದ್ದಾಗ್ಲಿ ಅಥವಾ ಏನಾದ್ರೂ ವಿಧ್ವಂಸಕ ಕೃತ್ಯಗಳದ ಏನೋ ಪ್ಲಾನ್ಗಳಾಗಿತ್ತ, ಈ ಸಂಬಂಧಪಟ್ಟಂತೆಯೂ ಕೂಡ ಒಂದು ಕ್ಲಾರಿಟಿ ಬರಬೇಕಾಗಿರುವಂತದ್ದು. ಹಾಗಾಗಿ ಸ್ವಲ್ಪ ಹೊತ್ತಲ್ಲೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತ ಸಾಧ್ಯತೆಗಳಿದೆ. ರಮೇಶ್, ಇದೀಗ ಆರಂಭದಲ್ಲಿ ಈ ಒಂದು ಘಟನೆಗೆ ಸಿಲಿಂಡರ್ ಸ್ಫೋಟವೇ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸ್ಥಳೀಯರು ಕೂಡ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಮಾನ ಬರೋದಕ್ಕೆ ಏನೆಲ್ಲ ಅಂಶಗಳಿದಾವೆ ಅಂತ ರಮೇಶ್? ಅಂದ್ರೆ ಬೆಳಿಗ್ಗೆ ಕೆಲವರು ಪೊಲೀಸ್ ಮೂಲಗಳಿಂದ ಇದು ಸಿಲಿಂಡರ್ ಸ್ಫೋಟ ಅನ್ನುವಂತ ಮಾಹಿತಿಗಳು ಬಂತು. ಆದ್ರೆ ನಾವು ಸ್ಪಾಟ್ಗೆ ಬಂದು ಇಲ್ಲಿ ಪರಿಸ್ಥಿತಿ ಅಂದ್ರೆ ಮಾಹಿತಿಗಳನ್ನ ಕೇಳುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದವ್ರು ಅಂದ್ರೆ ಒಂದು ಸಿಲಿಂಡರ್ ಸ್ಫೋಟ ಆದ್ರೆ ಒಂದು ಬೆಂಕಿ ಕಾಣಿಸ್ಕೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಬೆಂಕಿ ಯಾವ್ದು ಕಾಣಿಸ್ಕೊಂಡಿಲ್ಲ, ಒಂದು ದೊಡ್ಡ ಶಬ್ದ ಬಂದಿದೆ. ಅದಾದ ನಂತರ ಅಲ್ಲಿ ಎಲ್ಲವೂ ಮನೆಗಳ ಮನೆಗಳ ಗೋಡೆಗಳು ಬಿದ್ದಿದೆ. ಮತ್ತೆ ಆ ಸಂದರ್ಭದಲ್ಲಿ ಕೆಲವರಿಗೆ ಗಾಯಗಳಾಗಿರುವಂತದ್ದು. ಅಂದ್ರೆ ಆ ಮನೆ ಕುಸಿತದಿಂದಾಗಿ, ಗೋಡೆ ಚಾವಣಿ ಕುಸಿತದಿಂದಾಗಿ ಸಾಕಷ್ಟು ಏನೋ ಇದು ಸಮಸ್ಯೆಗಳಾಗಿದೆ ಮತ್ತೆ ಗಾಯಗಳಾಗಿದೆ. ಸೊ ಆ ಸಂದರ್ಭದಲ್ಲಿ ಆ ಗಾಯಗಳು ಯಾವ ರೀತಿ ಆಗಿದೆ, ಯಾವ ವಸ್ತುಗಳು ಇಂದಾಗಿ ಅವರಿಗೆ ಈ ರೀತಿಯಾದಂತ ಒಂದು ಮಗು ಸಾವಾಗಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವೈದ್ಯರಿಂದ ಮಾಹಿತಿಗಳನ್ನ ಪಡ್ಕೊಳ್ಬೇಕಾಗುತ್ತೆ. ಮತ್ತೆ ಘಟನಾ ಸ್ಥಳದಲ್ಲಿ ಯಾವ ವಸ್ತು ಸ್ಫೋಟ ಆಗಿದೆ ಅನ್ನುವಂಥದ್ದಕ್ಕೆ ಆ ಸ್ಥಳದಲ್ಲಿ ಮೇಲೆ ಬಿದ್ದಿರುವಂತಹ ಗೋಡೆಗಳಾಗ್ಲಿ ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ತೆರವು ಮಾಡಿದ ನಂತರ ಅಷ್ಟೇ ಗೊತ್ತಾಗಬೇಕಾಗಿದೆ ಅಂತ ಹೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಹಾಗಾಗಿ ಈ ಕ್ಷಣಕ್ಕೂ ಕೂಡ ಇದೊಂದು ಸ್ಫೋಟ ನಿಗೂಢ ಸ್ಫೋಟವಾಗಿ ಉಳ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲಾ ಹಿರಿಯ ಅಧಿಕಾರಿಗಳು ಕೂಡ ಸ್ಪಾಟಿಗೆ ಬಂದಿದ್ದಾರೆ. ಕೆಲವರು ಹಿಂದೆ NIA ಕೆಲಸ ಮಾಡಿದಂತ ಕೆಲ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅವ್ರು ಹೇಳ್ತಾ ಇದ್ದಾರೆ ಒಂದು ಖಚಿತವಾಗಿ ಈಗಲೇ ಏನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಪರಿಶೀಲನೆ ನಡೀತಾ ಇದೆ. ಸೊ ಅದರಲ್ಲೂ ಕೂಡ ಸ್ಥಳಕ್ಕೆ ಬಂದಂತ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಆಗ್ಲಿ ಅಥವಾ ಇನ್ನು ಸೋಕೋ ಟೀಮ್ ಆಗ್ಲಿ ಅವರೆಲ್ಲವೂ ಕೂಡ ತುಂಬಾ ಗಂಭೀರವಾಗಿ ಪ್ರತಿಯೊಂದು ವಸ್ತುಗಳನ್ನು ಕೂಡ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ನಮಗೆ ಕಾಣ್ತಾ ಇದೆ ಮಧುಕರ್. ಹಾಗಾಗಿ ಈ ಸ್ಫೋಟ ಏನಿದೆ ಇದರ ಹಿಂದೆ ಏನಾದ್ರೂ ಒಂದು ಪ್ಲಾನ್ ಇತ್ತಾ ಅಥವಾ ಆಕಸ್ಮಿಕವಾಗಿ ನಡೆದಂತ ಒಂದು ಸಿಲಿಂಡರ್ ಸ್ಫೋಟನ, ಇದು ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟತೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿಗ್ಲಿದೆ ಮಧುಕರ್. ರಮೇಶ್, ಇದರ ಜೊತೆಗೆ ಏನು ಸಿಲಿಂಡರ್ ಸ್ಫೋಟ ಆಗಿದ್ರೆ ಸಿಲಿಂಡರ್ಗೆ ಸಂಬಂಧಪಟ್ಟಂತ ಅವಶೇಷಗಳಾದ್ರೂ ಸಿಗ್ಬೇಕಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಡೀಟೇಲ್ಸ್ ಇದೆಯಾ? ಅವಶೇಷಗಳ ಅಡಿಯಲ್ಲಿರುವಂತಹ ಸಾಧ್ಯತೆ ಇದೆಯಾ? ಸೊ ಏನ್ ಹೇಳ್ತಾರೆ? ಇದೇ ಪ್ರಶ್ನೆಯನ್ನ ನಾವು ಕಮಿಷನರ್ ಆಗಿರುವಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಕೇಳಿದ್ವಿ. ಯಾಕೆಂದ್ರೆ ಆ ಒಂದು ಸ್ಪಾಟ್ಗೆ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಬಂದಿದ್ದಾರೆ. ಅಂತ ಒಂದು ಸಿಲಿಂಡರ್ ಸ್ಫೋಟ ಆಗಿದ್ರೆ ಸಿಲಿಂಡರ್ನ ಸಂಬಂಧಪಟ್ಟಂತೆ ಪೀಸಸ್ ಗಳು ಏನಾದ್ರೂ ಒಂದು ಸಿಗಬೇಕಾಗಿತ್ತು, ಅದು ಸಿಕ್ಕಿದೆಯಾ ಅನ್ನೋದಾದ್ರೆ ಆ ಸ್ಥಳದಲ್ಲಿ ಗೋಡೆಗಳು ಮೇಲೆ ಬಿದ್ದಿದ್ದಾವೆ, ಬೇರೆ ಬೇರೆ ವಸ್ತುಗಳು ಬಿದ್ದಿದ್ದಾವೆ, ಅದನ್ನ ತೆರವು ಮಾಡಲಾಗ್ತಾ ಇದೆ. ಆ ಯಾವ ಜಾಗದಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಸ್ಫೋಟಗೊಂಡಿದೆ ಆ ಸ್ಫೋಟದಕ್ಕೆ ನಾವು ಒಂದು ಅಲ್ಲಿನ ವಸ್ತುಗಳನ್ನ ಸಿಕ್ಕಿದಂತ ಸಂದರ್ಭದಲ್ಲಿ ಅಲ್ಲೆಲ್ಲ ತೆರವು ಮಾಡಿ ಗೋಡೆನ ತೆರವು ಮಾಡಿದ ನಂತರ ಅಷ್ಟೇ ಗೊತ್ತಾಗ್ಬೇಕಾಗಿರುವಂತದ್ದು ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಕೂಡ ಈಗ CM ಸಿದ್ದರಾಮಯ್ಯ ಅವರು ಬಂದ್ರಿಂದ ಆ ತೆರವು ಕಾರ್ಯಾಚರಣೆ ಕೆಲವು ಹೊತ್ತು ಅದು ಏನೋ ಸ್ಥಗಿತ ಆಗಿರುವಂತಹದ್ದು. ಹಾಗಾಗಿ CM ಸಿದ್ದರಾಮಯ್ಯ ಅವರು ಹೋದ ನಂತರ ಅಲ್ಲಿ ಮತ್ತೆ ಆ ಕಾರ್ಯಾಚರಣೆ ಮುಂದುವರಿಯುತ್ತೆ. ಮತ್ತೆ ಬೇರೆ ಬೇರೆ ಸ್ಪೆಷಲಿಸ್ಟ್ ಗಳೇನು ಬಂದಿದ್ದಾರೆ, ಅಂದ್ರೆ ಸೋಕೋ
ಸ್ಪಾಟ್ ಟೀಮ್ ಆಗ್ಲಿ, FSL ತಜ್ಞರಾಗ್ಲಿ ಅಥವಾ ಬಾಂಬ್ ಡಿಸ್ಪೋಸ್ ಸ್ಕ್ವಾಡ್ ಆಗ್ಲಿ, ಬೇರೆ ಬೇರೆ ಬಂದಿರುವಂತಹ ಅಧಿಕಾರಿಗಳು, ಎಕ್ಸ್ಪರ್ಟ್ ಆಫೀಸರ್ಸ್ ಏನಿದ್ದಾರೆ ಅವರು ಅವರ ಕಾರ್ಯಾಚರಣೆ ಮುಂದುವರೆದ ನಂತರ ಘಟನೆ ನಡೆದಂತ ಸ್ಥಳದಲ್ಲಿ ಸಿಕ್ಕಂತ ವಸ್ತುಗಳು ಏನ್ ಸಿಗ್ತವೆ, ಅದರ ಮೇಲೆ ಈ ಘಟನೆಗೆ ಕಾರಣ ಏನು ಅನ್ನುವಂಥದ್ದು, ಮತ್ತೆ ಯಾವ ವಸ್ತುಗಳು ಸ್ಫೋಟದಿಂದ ಈ ರೀತಿ ಆಗಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಲ್ಲೊಂದ್ ಕಡೆ ಯಾವುದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಿದ್ಧ ಇಲ್ಲ ಇರುವಂತದ್ದು ನೋಡ್ತಾ ಹೋದ್ರೆ, ಎಲ್ಲೊಂದ್ ಕಡೆ ಅನುಮಾನಾಸ್ಪದ ಸ್ಫೋಟದ ಆಗಿದೆ ಅನ್ನುವಂಥದ್ದಕ್ಕೆ ಹೆಚ್ಚು ಒಂದು ಇಂಬು ಸಿಗ್ತಾ ಇರುವಂತಹದ್ದು. ಮಧುಕರ್, ರಮೇಶ್, ಇನ್ನು ಈಗಾಗಲೇ ಅಂದ್ರೆ ಇನ್ನೂ ಆ ಒಂದು ಅವಶೇಷಗಳ ಅಡಿಯಲ್ಲಿ ಯಾರು ಸಿಲುಕಿಕೊಂಡಿರುವಂತಹ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ, ಅಥವಾ ಇಲ್ಲ ಅಂತಾನೆ ಹೇಳಬಹುದಲ್ವಾ ಸಿಕ್ಕಿರೋ ಮಾಹಿತಿ ಪ್ರಕಾರ? ಮಧುಕರ್, ಈಗ ಸದ್ಯಕ್ಕೆ ಅಲ್ಲಿರುವಂತ ಎಲ್ಲರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಅಂದ್ರೆ ಒಂದು ಮಗು ಸಾವನ್ನಪ್ಪಿದೆ, ಇನ್ನು ಕೆಲವರಿಗೆ ಗಾಯ ಆಗಿದೆ. ಆದ್ರೆ ಯಾವುದೇ ವ್ಯಕ್ತಿಗಳು ಅಥವಾ ಬೇರೆ ಇನ್ಯಾರು ಸಿಲುಕಿಕೊಂಡಂತ ಸಾಧ್ಯತೆಗಳು ಇಲ್ಲ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಅದು ಕ್ಲೀನ್ ಆಗಿದೆ. ಆದ್ರೆ ಘಟನೆ ನಡೆದ ಸ್ಥಳದಲ್ಲಿ ಏನೋ ಒಂದು ಬೇರೆ ಬೇರೆ ಗೋಡೆಗಳು ಬಿದ್ದಿದೆ, ಅದನ್ನ ಮಾತ್ರ ತೆರವು ಮಾಡಲಾಗ್ತಾ ಇರುವಂತದ್ದು. ಪೊಲೀಸರು ಹೇಳ್ತಿರುವಂತದ್ದು ಅಲ್ಲಿ ಒಳಗಡೆ ಇದ್ದಂತವ್ರು ಎಲ್ಲರನ್ನೂ ಕೂಡ ನಾವು ರಕ್ಷಣೆಯನ್ನ ಮಾಡಿದ್ದೇವೆ, ಅಲ್ಲಿರುವಂತ ಎಲ್ಲರೂ ಕೂಡ ಹೊರಗಡೆ ಕರೆತರುವಂತ ಕೆಲಸಗಳಾಗಿದೆ ಅನ್ನುವಂಥದ್ದು. ಆದ್ರೆ ಆ ಒಂದು ಕಾರಣಕ್ಕಾಗಿ ಒಂದು ಸಾವು ಅನ್ನುವಂಥದ್ದನ್ನ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ನಿಬ್ರು ಏನಿದ್ದಾರೆ ಅವರು ಸ್ಥಿತಿ ಕೂಡ ಗಂಭೀರವಾಗಿದೆ. ಯಾಕೆಂದ್ರೆ ಮೋರ್ ದೆನ್ 40% ಗಿಂತ ಹೆಚ್ಚು ಬರ್ನಿಂಗ್ ಗಾಯಗಳಾಗಿದೆ ಅನ್ನುವಂಥದ್ದು. ಹಾಗಾಗಿ ಅವರಿಗೆ ಒಂದು ತೀವ್ರ ನಿಗಾ ಘಟನೆಯಲ್ಲಿ ವಿಚಾರಣೆಯನ್ನ ತನಿಖೆಯನ್ನ ಮಾಡ್ತಾ ಇರುವಂತ, ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು. ಇನ್ನುಳಿದ 8 ಜನ ಇದ್ದಾರೆ, ಅವ್ರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಗಳಾಗಿದೆ ಅನ್ನುವಂಥದ್ದು. ಕೆಲವರು ಹೋಗಿ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಂಡು ವಾಪಸ್ ಕೆಲವರು ಸ್ಥಳಕ್ಕೆ ಬಂದಿದ್ದಾರೆ. ಇನ್ನು ಕೆಲವರು ಇಬ್ಬರಿಗೆ ಮಾತ್ರ ಸ್ಟೇಷನ್ ಅಲ್ಲಿ ಅಂದ್ರೆ ಅವ್ರಿಗೆ ಕರೆಸಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವಂತ ಕೆಲಸಗಳನ್ನು ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಟ್ರೀಟ್ಮೆಂಟ್ ಪಡೆಯುವಂತ ಇರುವಂತ ಏನು ಇಬ್ಬರು ಇದ್ದಾರೆ, ಅವರ ಪರಿಸ್ಥಿತಿ ತುಂಬಾ ಗಂಭೀರ ಅನ್ನುವಂಥದ್ದು ಮಾಹಿತಿಗಳು ಬರ್ತಾ ಇರುವಂತದ್ದು. ಹಾಗಾಗಿ CM ಸಿದ್ದರಾಮಯ್ಯ ಅವರ ಅಂದ್ರೆ ಪರಿಶೀಲನೆ ಬಳಿಕ ಪೊಲೀಸ್ ಅಧಿಕಾರಿಗಳು ಜೊತೆ ಮಾತುಕತೆ ಮಾಡಿ ಇಲ್ಲಿಂದ ಹೊರಟ ನಂತರ ಮತ್ತಷ್ಟು ತೀವ್ರ ಗತಿಯಲ್ಲಿ ಇದೊಂದು ತನಿಖೆ ಮುಂದುವರಿಯುತ್ತೆ. ಮಧುಕರ್, ರಮೇಶ್, ಸ್ಫೋಟ ಯಾವುದರಿಂದಾಗಿ ಸಂಭವಿಸಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಆಧಾರಗಳನ್ನ ಗಮನಿಸಿಕೊಂಡು ಅಂಶಗಳನ್ನ ನೋಡಿಕೊಂಡು ಡಿಸೈಡ್ ಮಾಡ್ತಾರೆ ತನಿಖಾಧಿಕಾರಿಗಳು? ಮಧುಕರ್, ಅಂದ್ರೆ ಘಟನಾ ಸ್ಥಳದಲ್ಲಿ ಸಿಗುವಂತಹ ವಸ್ತುಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದ್ ವೇಳೆ ಸಿಲಿಂಡರ್ ಸ್ಫೋಟವೇ ಅನ್ನುವಂಥದ್ದು, ಅದೇ ಸಿಲಿಂಡರ್ನ ಅದೇನು ಆ ಪೀಸಸ್ಗಳು, ಆ ಬಾಡಿಯ ಸಿಲಿಂಡರ್ ಬಾಡಿಯ ಪೀಸಸ್ಗಳು ಸಿಗ್ಬೇಕಾಗತ್ತೆ, ಅಥವಾ ಅಲ್ಲಿನ ಅದರ ಒಂದು ಏನು ಪಿನ್ ಏನಿರ್ತದೆ ಅದು ಸಿಗಬೇಕು. ಸಿಕ್ಕಾಗಿದ್ದಲ್ಲಿ ಅಥವಾ ಅಲ್ಲಿಂದ ಏನಾದ್ರು ಅಲ್ಲಿ ಸುಟ್ಟಂತ ಏನಾದ್ರು ವಿಚಾರಗಳು ವಸ್ತುಗಳು ಸಿಕ್ಕಿದೆ, ಅದ್ರಲ್ಲಿ ಸಿಲಿಂಡರ್ ಸ್ಫೋಟದಿಂದ ಸುಟ್ಟಂತ ಕಾರಣಕ್ಕಾಗಿ ಅಥವಾ ಬೆಂಕಿ ಹತ್ತಿಕೊಂಡ ಕಾರಣಕ್ಕಾಗಿ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ದು ಒಂದು ಕ್ಲಾರಿಟಿ ಬರ್ಬೇಕಾಗತ್ತೆ. ಸೊ ಒಂದ್ ವೇಳೆ ಯಾವುದೇ ರೀತಿಯಾದ ಸಿಲಿಂಡರ್ ಸ್ಫೋಟಕ್ಕೆ ಅಥವಾ ಅಲ್ಲಿ ಬೆಂಕಿ ಹತ್ಕೊಂಡು ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಒಂದು ಏನೋ ವಸ್ತುಗಳು ಸಿಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸಿಗದೆ ಇದ್ದಲ್ಲಿ ಬೇರೆ ರೀತಿಯ ಸ್ಫೋಟ ಆಗಿರಬಹುದು ಅನ್ನುವಂಥದ್ದನ್ನು ಕೂಡ ನೋಡ್ತಾರೆ. ಸಾಮಾನ್ಯವಾಗಿ ಸ್ಫೋಟ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಏನೋ ಎಕ್ಸ್ಪ್ಲೋಸಿವ್ ವಸ್ತುಗಳನ್ನ ಕೂಡ ಅಲ್ಲಿ ಏನು ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಯಾವ ವಸ್ತುಗಳನ್ನ ಬಳಕೆ ಮಾಡ್ಕೊಳ್ಳಲಾಗಿದೆ? ಸಾಮಾನ್ಯವಾಗಿ ನಾವು ಹಿಂದೆ ಹಲವು ಸ್ಫೋಟ ಪ್ರಕರಣಗಳಲ್ಲಿ ನೋಡಿದ್ದೇವೆ. ಕೆಲವರು ಒಂದಷ್ಟು ಮೊಳೆಗಳನ್ನ ಇಟ್ಕೊಂಡಾಗ್ಲಿ ಅಥವಾ ಅದಕ್ಕೆ ಟೈಮರ್ ನ ಫಿಕ್ಸ್ ಮಾಡುವಂತದ್ದು, ಬೇರೆ ಬೇರೆ ರೀತಿಯಾದಂತಹ ಒಂದು ಈ ಸ್ಫೋಟಗಳನ್ನ ಹೇಗೆ ತಯಾರು ಮಾಡ್ತಾರೆ, ಅದು ಯಾವ ರೀತಿ ಸ್ಫೋಟ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಸ್ತುಗಳು ಸಿಗಬಹುದು, ಕೆಮಿಕಲ್ ಸ್ಥಳದಲ್ಲಿ ಏನಾದ್ರೂ ಅಂಶಗಳು ಸಿಗಬಹುದಾ, ಆ ನಿಟ್ಟಿನಲ್ಲಿ ಅದನ್ನ ಹುಡುಕಾಟ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಅಂದ್ರೆ ಒಂದು ಸ್ಫೋಟ ಅಂತೂ ಆಗಿದೆ, ಆ ಸ್ಫೋಟ ಯಾವ ರೀತಿ ಆಗಿದೆ, ಯಾವುದರಿಂದ ಆಗಿದೆ, ಅದರ ಉದ್ದೇಶ ಏನು, ಅದು ಆಕಸ್ಮಿಕವ, ಇದೆಲ್ಲವೂ ಕೂಡ ಒಂದಷ್ಟು ತನಿಖಾ ಹಂತದಲ್ಲಿ ತಿಳಿಬೇಕಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಯಾವ ಅಂಶವನ್ನು ಕೂಡ ನೆಗ್ಲೆಕ್ಟ್ ಮಾಡದೆ ಎಲ್ಲಾ ಒಂದು ಅಂಶಗಳನ್ನು ಕೂಡ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತದ್ದು ಮತ್ತು ಒಂದು ಕ್ಲಾರಿಟಿಗೆ ಬರುವಂತ ಕೆಲಸವನ್ನ ಈಗ ತನಿಖಾಧಿಕಾರಿಗಳು ಮಾಡ್ತಾ ಇರುವಂತಹದ್ದು. ಮಧುಕರ್, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.